ನಮಸ್ಕಾರ ಕರ್ನಾಟಕ. ಒಬ್ಬ ವ್ಯಕ್ತಿ ನೋಡೋಕೆ ಪಕ್ಕ ನಮ್ಮ ಪಕ್ಕದ ಮನೆ ಹುಡುಗನ್ ತರಹ ಇದ್ದಾನೆ. ಮಾತ್ ಎತ್ತಿದ್ರೆ ಸಾಕು, ಮಂಡ್ಯದ ಅಪ್ಪಟ ಮಣ್ಣಿನ ಸೊಗಡು ಉದುರುತ್ತೆ. ಅವನಿಗೆ ಸಿಕ್ಸ್ ಪ್ಯಾಕ್ ಇಲ್ಲ, ಬಾಡಿ ಬಿಲ್ಡರೂ ಅಲ್ಲ. ಆದ್ರೂ ಇವತ್ತು ಕೋಟ್ಯಾಂತರ ಕನ್ನಡಿಗರ ಪ್ರೀತಿಯ ಎಂಟರ್ಟೈನರ್ ಆಗಿದ್ದಾನೆ. ಯಾರುವ ವ್ಯಕ್ತಿ? ಹೌದು, ನೀವ್ ಗೆಸ್ ಮಾಡಿರೋದು ಸರಿ. ಅವರೇ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗಿಲ್ಲಿ ನಟ ಅಲಿಯಾಸ್ ನಟರಾಜ್. ಕೇವಲ ಒಂದು ಸಣ್ಣ ವಿಡಿಯೋ ಮೂಲಕ ನಲ್ಲಿ ಮೂಳೆ ಅಂತ ಫೇಮಸ್ ಆಗಿ ಇವತ್ತು ಕರ್ನಾಟಕದ ಅತಿದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಮನೆಯಲ್ಲಿ ಘಟಾನುಘಟಿಗಳ ಜೊತೆ ಸೆಡ್ಡು ಹೊಡೆದು ನಿಂತಿರೋ ಈ ಮಂಡ್ಯದ ಹೈದನ ಕಥೆ ಅಷ್ಟು ಸುಲಭವಲ್ಲ. ಇವತ್ತು ಅವರು ಸ್ಟಾರ್ ಆಗಿರಬಹುದು, ಆದ್ರೆ ಈ ನಗುವಿನ ಹಿಂದೆ 10 ವರ್ಷಗಳ ಕಣ್ಣೀರಿನ ಕಥೆ ಇದೆ. ಗಾಂಧಿನಗರದ ಬೀದಿಗಳಲ್ಲಿ ಅವರು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಮಂಡ್ಯದ ಮತದಪುರದಿಂದ ಶುರುವಾದ ಇವರ ಜರ್ನಿ ಹೇಗಿತ್ತು ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡೋಣ. ಗಿಲ್ಲಿ ನಟ ಅವರ ಮೂಲ ಹೆಸರು ನಟರಾಜ್. ಇವರು ಹುಟ್ಟಿದ್ದು ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಮತದಪುರ ಎನ್ನುವ ಪುಟ್ಟ ಹಳ್ಳಿಯಲ್ಲಿ. ತಂದೆ ಕುಳ್ಳಯ್ಯ ಮತ್ತು ತಾಯಿ ಸವಿತಾ. ಇವರದ್ದು ಅಪ್ಪಟ ಕೃಷಿ ಕುಟುಂಬ. ಬಡತನವಿದ್ದರೂ ನೆಮ್ಮದಿಗೆ ಬರವಿಲ್ಲದ ಒಂದು ಸುಂದರ ಸಂಸಾರ. ನಟರಾಜ್ ಅವರು ಬಾಲ್ಯದಿಂದಲೇ ತುಂಬಾ ಚೂಟಿ. ಓದಿನಲ್ಲಿ ಸಾಧಾರಣವಾಗಿದ್ದರೂ ಪ್ರಪಂಚದ ಜ್ಞಾನ ಮತ್ತು ಜನರನ್ನು ನಗಿಸೋ ಕಲೆ ಅವರಿಗೆ ಹುಟ್ಟಿನಿಂದಲೇ ಬಂದಿತ್ತು. ಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದ ಇವರು ಮುಂದೆ ಎಸ್ಎಸ್ಎಲ್ಸಿ ಪಾಸಾದರು. ಸಾಮಾನ್ಯವಾಗಿ ಹಳ್ಳಿಯಲ್ಲಿ ಎಸ್ಎಸ್ಎಲ್ಸಿ ಮುಗಿದ ತಕ್ಷಣ ಹುಡುಗರು ಏನಾದ್ರೂ ಒಂದು ಕೈ ಕೆಲಸ ಕಲೀಲಿ ಅಂತ ಐಟಿಐ ಅಂದರೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಸೇರಿಸ್ತಾರೆ. ಅದೇ ರೀತಿ ನಟರಾಜ್ ಕೂಡ ಐಟಿಐ ಸೇರಿದ್ರು. 2 ವರ್ಷಗಳ ಕಾಲ ಮೆಕ್ಯಾನಿಕ್ ಆಗುವ ಕನಸು ಕಂಡು ಓದಿದರು. ಆದ್ರೆ ವಿಧಿಯಾಟ ಬೇರೆಯೇ ಇತ್ತು. ಕೈಗಳು ಮಿಷನ್ಗಳ ಜೊತೆ ಕೆಲಸ ಮಾಡ್ತಿದ್ರೂ ಅವರ ಮನಸ್ಸು ಮಾತ್ರ ಸಿನಿಮಾ ಅನ್ನೋ ಬಣ್ಣದ ಲೋಕದ ಕಡೆಗೆ ಎಳಿತಾ ಇತ್ತು. ಒಂದು ದಿನ ನಿರ್ಧಾರ ಮಾಡಿದ್ರು, ನಾನು ಹೀಗೆ ಹಳ್ಳಿಯಲ್ಲೇ ಇದ್ರೆ ನನ್ನ ಕನಸು ನನಸಾಗಲ್ಲ, ನಾನು ಬೆಂಗಳೂರಿಗೆ ಹೋಗ್ಬೇಕು ಅಂತ. ಜೇಬಲ್ಲಿ ನಯಾ ಪೈಸೆ ಇರಲಿಲ್ಲ. ಕೇವಲ ಬಸ್ಸಿಗೆ ಆಗುವಷ್ಟು ಚಿಲ್ಲರೆ ಇಟ್ಕೊಂಡು ಬೆಂಗಳೂರಿಗೆ ಬಂದಿಳಿದ್ರು. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ನಟರಾಜ್ ಅವರು ಬೆಂಗಳೂರಿಗೆ ಬಂದಿದ್ದು ಹೀರೋ ಆಗೋದಿಕ್ಕಲ್ಲ ಅಥವಾ ಕಾಮಿಡಿಯನ್ ಆಗೋದಿಕ್ಕಲ್ಲ. ಅವರು ಬಂದಿದ್ದು ಡೈರೆಕ್ಟರ್ ಆಗಬೇಕು ಅನ್ನೋ ದೊಡ್ಡ ಕನಸಿಟ್ಕೊಂಡು. ಆದ್ರೆ ಗಾಂಧಿನಗರ ಯಾರನ್ನೂ ಅಷ್ಟು ಸುಲಭವಾಗಿ ಸ್ವಾಗತ ಮಾಡಲ್ಲ. ಅವಕಾಶಕ್ಕಾಗಿ ಅಲದಾಟ ಶುರುವಾಯಿತು. ಊಟಕ್ಕೂ ಪರದಾಡುವ ಪರಿಸ್ಥಿತಿ. ಆ ಸಮಯದಲ್ಲಿ ಹೊಟ್ಟೆಪಾಡಿಗಾಗಿ ಅವರು ಸೇರಿಕೊಂಡಿದ್ದು ಆರ್ಟ್ ಡಿಪಾರ್ಟ್ಮೆಂಟ್. ಅಂದ್ರೆ ಸಿನಿಮಾ ಸೆಟ್ಗಳಲ್ಲಿ ವಸ್ತುಗಳನ್ನು ಜೋಡಿಸೋದು, ಬಣ್ಣ ಬಳಿಯೋದು, ಭಾರವಾದ ಸಾಮಾನುಗಳನ್ನ ಹೊರೋದು, ಹೀಗೆ ಸಿಕ್ಕಿದ ಕೆಲಸಗಳನ್ನ ಮಾಡಿದ್ರು. ಕೆಲವು ಸಿನಿಮಾಗಳಿಗೆ ಸಹಾಯಕ ನಿರ್ದೇಶಕ ಅಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿಯೂ ಕೆಲಸ ಮಾಡಿದ್ರು. ಆದ್ರೆ ತಾನಂದುಕೊಂಡ ಗುರಿ ತಲುಪೋಕಾಗ್ತಾ ಇಲ್ಲ, ಯಾರು ನನ್ನನ್ನ ಗುರ್ತಿಸ್ತಾ ಇಲ್ಲ ಅನ್ನೋ ನೋವು ಅವರನ್ನ ಕಾಡ್ತಾ ಇತ್ತು. ಯಾವಾಗ ಸಿನಿಮಾ ಅವಕಾಶಗಳು ಕೈ ತಪ್ಪಿತೋ ಆಗ ನಟರಾಜ್ ಅವರಿಗೆ ಆಸರೆಯಾಗಿದ್ದು ಸೋಷಿಯಲ್ ಮೀಡಿಯಾ. ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸ್ ಜಮಾನ ಶುರುವಾದಾಗ ನಟರಾಜ್ ಸುಮ್ಮನೆ ಕೂತಿರ್ಲ. ತಮ್ಮ ಹಳ್ಳಿಯ ಅನುಭವಗಳನ್ನ, ಅಲ್ಲಿನ ಜನ ಆಡುವ ಮಾತುಗಳನ್ನ ಇಟ್ಕೊಂಡು ಸಣ್ಣ ಸಣ್ಣ ಸ್ಕಿಟ್ ಮಾಡೋಕೆ ಶುರು ಮಾಡಿದ್ರು. ಆಗ ಬಂದಿದ್ದೆ ಆ ಲೈಫ್ ಚೇಂಜಿಂಗ್ ವಿಡಿಯೋ. ಅದೇ ನಲ್ಲಿ ಮೂಳೆ ಅಂದ್ರೆ ಟ್ಯಾಪ್ ಕಾರ್ನರ್. ಆ ಒಂದೇ ಒಂದು ವಿಡಿಯೋದಲ್ಲಿ ಅವರು ಆಡಿದ ಮಂಡ್ಯದ ಮಾತು, ಆ ಮುಗ್ಧತೆ ಮತ್ತು ಆ ಕಾಮಿಡಿ ಟೈಮಿಂಗ್ ಜನರಿಗೆ ಎಷ್ಟು ಇಷ್ಟ ಆಯಿತು ಅಂದ್ರೆ ರಾತ್ರೋರಾತ್ರಿ ನಟರಾಜ್ ಸ್ಟಾರ್ ಆದ್ರು. ಅಲ್ಲಿಯವರೆಗೂ ಬರೀ ನಟರಾಜ್ ಆಗಿದ್ದವರು ಜನರಿಂದ ಗಿಲ್ಲಿ ನಟ ಅಂತ ಹೆಸರು ಪಡ್ಕೊಂಡ್ರು. ಸೋಷಿಯಲ್ ಮೀಡಿಯಾ ಫೇಮ್ ಇವರನ್ನ ಜೀ ಕನ್ನಡ ವಾಹಿನಿಯ ಕಾಮಿಡಿ ಕಿಲ್ಲಾಡಿಗಳು ಸೀಸನ್ 4 ಆಡಿಷನ್ಗೆ ಕರೆದು ತಂತು. ಅಲ್ಲಿ ನಟರಾಜ್ ತಮ್ಮ ಅದ್ಭುತ ಪ್ರತಿಭೆ ತೋರಿಸಿದ್ರು. ಜಗ್ಗೇಶ್ ಸರ್, ರಕ್ಷಿತಾ ಮೇಡಮ್, ಯೋಗರಾಜ್ ಭಟ್ ಸರ್ ಎಲ್ರೂ ಇವರ ನ್ಯಾಚುರಲ್ ಆಕ್ಟಿಂಗ್ಗೆ ಫಿದಾ ಆದ್ರು. ಆ ಸೀಸನ್ನಲ್ಲಿ ನಟರಾಜ್ ಕೇವಲ ಸ್ಪರ್ಧಿಯಾಗಿರ್ಲಿಲ್ಲ, ಪ್ರತಿ ಎಪಿಸೋಡ್ನ ಹೈಲೈಟ್ ಆಗಿದ್ರು. ಫೈನಲ್ವರೆಗೂ ಬಂದು ರನ್ನರ್ ಅಪ್ ಪಟ್ಟ ಗೆದ್ದುಕೊಂಡ್ರು. ಟ್ರೋಫಿ ಮಿಸ್ ಆಗಿರ್ಬೋದು, ಆದ್ರೆ ಇಡೀ ಕರ್ನಾಟಕದ ಜನರ ಮನಸ್ಸು ಗೆದ್ದಿದ್ರು. ಇದೆಲ್ಲದರ ಮುಂದೆ ಅವರಿಗೆ ಸಿಕ್ಕಿದ್ದು ಬಂಪರ್ ಆಫರ್. ಅದವೇ ಬಿಗ್ ಬಾಸ್. ಕನ್ನಡ ಬಿಗ್ ಬಾಸ್ ಮನೆಗೆ ಹೋಗೋದು ಪ್ರತಿಯೊಬ್ಬ ಕಲಾವಿದನ ಕನಸು. ಆ ಮನೆಗೆ ಗಿಲ್ಲಿ ನಟ ಕಾಲಿಟ್ಟಾಗ ಇವರು ಎಷ್ಟು ದಿನ ಇರ್ತಾರೆ ಅಂತ ಕೆಲವರು ಅನುಮಾನಪಟ್ಟಿದ್ರು. ಆದ್ರೆ ಇವತ್ತು ಅವರು ಮನೆಯಲ್ಲಿರೋ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್. ಮನೆಯೊಳಗೆ ಎಷ್ಟೇ ಜಗಳಗಳು ನಡೆಲಿ, ಎಷ್ಟೇ ಪಾಲಿಟಿಕ್ಸ್ ನಡೆಲಿ, ಎಲ್ಲರನ್ನೂ ನಗಿಸಿ ವಾತಾವರಣವನ್ನ ಲೈಟ್ ಮಾಡೋದು ನಮ್ಮ ಗಿಲ್ಲಿ ನಟ.
ಅವರ ಚಿಕ್ಕಪ್ಪ ಅನ್ನೋ ಡೈಲಾಗ್ ಇರ್ಬೋದು, ಅವರ ಮುಗ್ಧ ಸ್ನೇಹ ಇರ್ಬೋದು, ಅಥವಾ ಟಾಸ್ಕ್ ಅಂತ ಬಂದಾಗ ಪ್ರಾಣ ಕೊಟ್ಟು ಆಡೋ ಛಲ ಇರ್ಬೋದು, ಇವೆಲ್ಲವೂ ಪ್ರೇಕ್ಷಕರಿಗೆ ಹತ್ತರವಾಗಿದೆ. ಒಬ್ಬ ಸಾಮಾನ್ಯ ಹಳ್ಳಿ ಹುಡುಗ ಯಾವುದೇ ಬಿಲ್ಡಪ್ಪಿಲ್ದೆ ಹೇಗೆ ಎಲ್ಲರ ಪ್ರೀತಿ ಗಳಿಸಬಹುದು ಅನ್ನೋದಕ್ಕೆ ಗಿಲ್ಲಿ ನಟ ಬೆಸ್ಟ್ ಎಕ್ಸಾಂಪಲ್. ವಿಶೇಷ ಸುದ್ದಿ ಏನೇನಂದ್ರೆ, ಗಿಲ್ಲಿ ನಟ ಅವರ ಜರ್ನಿ ಇಲ್ಲಿಗೆ ನಿಲ್ಲಲ್ಲ. ಈಗಾಗಲೇ ಸ್ಯಾಂಡಲ್ವುಡ್ನ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಅವರಿಗೆ ಅವಕಾಶ ಸಿಕ್ಕಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಹುನಿರೀಕ್ಷಿತ ಸಿನಿಮಾ ದ ಡೆವಿಲ್ನಲ್ಲಿ ಗಿಲ್ಲಿ ನಟ ಒಂದು ಪ್ರಮುಖ ಪಾತ್ರ ಮಾಡ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಡೈರೆಕ್ಟರ್ ಆಗಬೇಕು ಅಂತ ಬಂದು ಸೆಟ್ ಬಾಯ್ ಆಗಿ ಕೆಲಸ ಮಾಡಿ ಇವತ್ತು ಅದೇ ಬೆಳ್ಳಿ ಪರದೆ ಮೇಲೆ ಮಿಂಚಲು ರೆಡಿಯಾಗಿರೋ ಗಿಲ್ಲಿ ನಟ ನಿಜಕ್ಕೂ ಗ್ರೇಟ್ ಅಲ್ವಾ? ಸ್ನೇಹಿತರೆ, ಗಿಲ್ಲಿ ನಟ ಅವರ ಜೀವನ ನಮಗೆ ಒಂದು ಪಾಠ ಹೇಳುತ್ತೆ. ನಮ್ಮ ಹಿನ್ನೆಲೆ ಎಂಥದ್ದೇ ಇರ್ಲಿ, ನಾವು ಬಂದ ದಾರಿ ಎಷ್ಟೇ ಕಷ್ಟವಾಗಿರ್ಲಿ, ನಮ್ಮ ಹತ್ರ ಟ್ಯಾಲೆಂಟ್ ಇದ್ರೆ, ತಾಳ್ಮೆ ಇದ್ರೆ ಒಂದಲ್ಲ ಒಂದು ದಿನ ಗೆಲುವು ನಮ್ಮದ್ದೇ ಆಗುತ್ತೆ. ಮಂಡ್ಯದ ಗದ್ದಿಯಲ್ಲಿ ಓಡಾಡಿಕೊಂಡಿದ್ದ ಹುಡುಗ ಇವತ್ತು ಕರ್ನಾಟಕದ ಮನೆ ಮಾತಾಗಿದ್ದಾರೆ. ನಿಮಗೂ ಗಿಲ್ಲಿ ನಟ ಅವರ ಕಾಮಿಡಿ ಇಷ್ಟನಾ? ಬಿಗ್ ಬಾಸ್ನಲ್ಲಿ ಅವರ ಆಟ ನಿಮ್ಗೆ ಹೇಗನ್ನಿಸ್ತಾ ಇದೆ? ಅವರು ಈ ಸಲ ಕಪ್ ಗೆಲ್ತಾರಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದೇ ತರದ ಇನ್ನಷ್ಟು ಇಂಟ್ರೆಸ್ಟಿಂಗ್ ಬಯೋಗ್ರಫಿ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.